ಇನ್ನು 2 ಬಾರಿ ಸಿಎಂ ಹಾಗೆ 2 ಬಾರಿ ಉಪಮುಖ್ಯಮಂತ್ರಿ ಸ್ಥಾನ ಹಾಗೆ ಹಣಕಾಸು ಸಚಿವರು 17 ಬಾರಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆಯನ್ನ ನೀಡಿದರು. ರಾಜೀನಾಮೆಯನ್ನ ನೀಡಿದ ಹಿನ್ನೆಲೆ ದೆಹಲಿಗೆ ಪ್ರವಾಸವನ್ನ ಬೆಳೆಸಿದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಿದಂತಹ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಭೇಟಿಯನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಸಿದ್ದರಾಮಯ್ಯ ಜೊತೆ ಯತೀಂದ್ರ ಹಾಗೆ ಜಾರ್ಜ್ ಉಪಸ್ಥಿತರಿರುವಂತದ್ದು. ಹಂಗಾಮಿ ಮುಖ್ಯಮಂತ್ರಿ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವರಿಬ್ಬರನ್ನ ಭೇಟಿ ಮಾಡಿರುವಂತಹ ಫೋಟೋ ಇದೀಗ ವೈರಲ್ ಆಗ್ತಾ ಇದ್ದಾವೆ. ರಾಹುಲ್ ಗಾಂಧಿ ನೀಡಿರುವಂತಹ ಸೂಚನೆಯನ್ನ ಚಾಚು ತಪ್ಪದೆ ಸಿದ್ದರಾಮಯ್ಯನವರು ಪಾಲಿಸಿದ್ದಾರೆ, ತಮ್ಮ ನಾಯಕತ್ವವನ್ನ ಬಿಟ್ಕೊಟ್ಟಿದ್ದಾರೆ. ಇದೀಗ ದೆಹಲಿಯಲ್ಲಿ ಕೂಡ ಸಾಕಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮಾತುಕತೆಯ ನಂತರ ಮುಂದಿನ ನಾಯಕನನ್ನ ಆಯ್ಕೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಕೆಲಸ ಆಗಿದೆ. ಹಾಗೆ ಸಂಪುಟ ವಿಚಾರಣೆಯ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂತಹ ಸಾಧ್ಯತೆಗಳಿವೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೆ ಖರ್ಗೆಯನ್ನ ಭೇಟಿ ಮಾಡಿದಂತಹ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ಪ್ರವಾಸವನ್ನ ಕೈಗೊಂಡು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿರುವಂತಹ ಕೆಲಸ ಮಾಡಿದ್ದಾರೆ. ಹಲವಾರು ಮಾತುಕತೆಯನ್ನ ನಡೆಸಿ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಈ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಘಟ್ಟ ತಲುಪುವಂತಹ ಸಾಧ್ಯತೆಗಳಿವೆ.